ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನಲ್ಲಿ ಶ್ರೀ ಗುರುರಾಯರಿಗೆ ಪಂಚಾಮೃತ ಅಭಿಷೇಕ. ಜಯನಗರದಲ್ಲಿ ವಿಶೇಷ ಪೂಜೆ ಸ್ವೀಕರಿಸಿ ಅನುಗ್ರಹಿಸಿದ ಮುಖ್ಯ ಪ್ರಾಣದೇವರು. ಕೋಲಾರದಲ್ಲಿ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಯವರ ವಿಜಯಯಾತ್ರೆ. ಶ್ರೀನಿವಾಸಪುರದಲ್ಲಿ ಶ್ರೀ ಶಂಕರಾಚಾರ್ಯರಿಗೆ ಮಹಾಸ್ವಾಮೀಜಿಯವರಿಂದ ವಿಶೇಷ ಅಭಿಷೇಕ. ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಲಕ್ಷ ಶ್ರೀ ಸೂಕ್ತಯಾಗ. ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಲಘು ಪೂರ್ಣಾಹುತಿ. ಬೆಂಗಳೂರಿನ ಜಯನಗರದ 4ನೇ ಟಿ ಬ್ಲಾಕ್ನಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿ ಗುರುವಾರದ ಪೂಜೆಗಳು ಅತ್ಯಂತ ವಿಶೇಷವಾಗಿ ಜರುಗಿದವು. ಈ ನಿಮಿತ್ತ ಶ್ರೀ ಮುಖ್ಯ ಪ್ರಾಣದೇವರಿಗೆ, ಗುರುರಾಯರ ಬೃಂದಾವನಕ್ಕೆ ಹಾಗೂ ಶ್ರೀ ಪ್ರಹ್ಲಾದರಾಯರ ಮೂರ್ತಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಹಾಗೂ ಫಲಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ओंकारवाच्यार्थ भावेन भावेन लब्धोदय श्रीकयोगीश भो. और्वानलप्रख्य दुर्वादिदावानलै सर्वतन्त्र स्वतन्त्रेश भो. संभूत मुख्यामराराध्य भूनाथ भक्तेश भावज्ञ भो. अस्तंगतानेकमायादिवादीश विद्योतिताशेष वेदांत भो. काम्यार्थदानाय बद्धादराशेषलोकाय सेवानुसक्ताय भो. खद्योतसारेषु प्रत्यर्थिसार्थेषु मध्यन्न मार्ताण्डबिम्बा भवो. ಆನಂತರ ಎಳನೀರಿನಿಂದ ಅಭಿಷೇಕವನ್ನು ಮಾಡಿ ಪುಷ್ಪಮಾಲೆಯನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಘೋರಾಮಯದ್ವಾಂತ ವಿದ್ವಂಸನೋದ್ಧಾಮ ದೇದೀಪ್ಯಮಾನಾರ್ಕ ಬಿಂಬಾ ಭವೋ. ದಂಡಾಂಕ ಕಾಷಾಯ ವಸ್ತ್ರಾಂಕ ಕೌಪೀನ ಪೀನಾಂಕ ಹಂಸಾಂಕ ಭೋ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶೃಂಗೇರಿ ಶಂಕರ ಮಠದ ಶತಮಾನೋತ್ಸವದ ಪ್ರಯುಕ್ತ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯರ ಅನಂತ ಶ್ರೀ ವಿಭೂಷಿತ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಆಶೀರ್ವಾದಗಳಿಂದ ಅವರ ಉತ್ತರಾಧಿಕಾರಿಗಳಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ದಿವ್ಯ ಅಮೃತ ಹಸ್ತಗಳಿಂದ ಶ್ರೀ ಗುರು ದತ್ತಾತ್ರೇಯ, ಶ್ರೀ ಆದಿಶಂಕರಾಚಾರ್ಯ, ಗಾಯತ್ರಿ ಮಾತೆಗೆ ಪಂಚಾಮೃತ ಅಭಿಷೇಕ, ಮಹಾಕುಂಭಾಭಿಷೇಕ, ಅರ್ಚನೆ, ನಿವೇದನೆ, ಮಹಾಪೂಜೆಯನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು.
ಗಿರಿನಗರದಲ್ಲಿರುವ ಶ್ರೀರಾಮಚಂದ್ರಾಪುರ ಮಠದ ಆವರಣದಲ್ಲಿರುವ ಶ್ರೀ ಪುರವರಾಧೀಶ್ವರ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಸುಬ್ರಹ್ಮಣ್ಯ ದೇವರ ಅಷ್ಟಬಂಧನ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಮಠದ ಪೀಠಾಧೀಶರಾದ ಜಗದ್ಗುರು ಶ್ರೀ ರಾಘವೇಶ್ವರ ಭಾರತಿ ಸನ್ನಿಧಾನಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಶಾಸ್ತ್ರೋಕ್ತವಾಗಿ ಜರುಗಿತು. ಈ ನಿಟ್ಟಿನಲ್ಲಿ ಅಷ್ಟಬಂಧ ಪುನಃ ಪ್ರತಿಷ್ಠೆಯ ವಿವಿಧ ವೈದಿಕ ಕ್ರತುವುಗಳನ್ನು ನಿರ್ವಹಿಸಿದರು. ನಂತರ ಶ್ರೀಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಬ್ರಹ್ಮ ಕಲಶೋತ್ಸವವನ್ನು ನಿರ್ವಹಿಸಲಾಯಿತು. ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿಯವರ 80ನೇ ಜನ್ಮದಿನ ಮಹೋತ್ಸವದ ಆಚರಣೆಯ ನಿಮಿತ್ತ ಮೈಸೂರಿನ ಅವಧೂತ ದತ್ತಪೀಠದಲ್ಲಿ ಇದೇ ಜೂನ್ 4ನೇ ತಾರೀಖಿನಿಂದ 14ನೇ ತಾರೀಖಿನವರೆಗೂ ಲಕ್ಷ ಶ್ರೀ ಸೂಕ್ತ ಮಹಾಯಾಗವನ್ನು ಆಯೋಜಿಸಲಾಗಿದೆ. ಈ ನಿಟ್ಟಿನಲ್ಲಿ ಆಶ್ರಮದಲ್ಲಿ ವಿಶೇಷವಾಗಿ ಏರ್ಪಡಿಸಲಾಗಿದ್ದ ಯಾಗಶಾಲೆಯಲ್ಲಿ ವೇದ ವಿದ್ವಾಂಸರು ಯಾಗವನ್ನು ನಿರ್ವಹಿಸಿದರು. ಪೀಠದ ಪೀಠಾಧಿಪತಿಗಳಾದ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿಯವರು ಹಾಗೂ ಕಿರಿಯ ಶ್ರೀಪಾದರಾದ ದತ್ತ ವಿಜಯಾನಂದ ಸ್ವಾಮೀಜಿಯವರು ಲಘು ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. ₹1 ಕೋಟಿ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. ₹1,50,00,000 ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಗಾಂಧಿನಗರದ ಪ್ಯಾಲೇಸ್ ರೋಡ್ನಲ್ಲಿರುವ ಶ್ರೀ ಓಣಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನಾ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಶ್ರೀ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಂಜನೇಯ ಸಮೇತ ಶ್ರೀ ಪಟ್ಟಾಭಿರಾಮಚಂದ್ರ ಮೂರ್ತಿಯ ಸ್ಥಿರಬಿಂಬ ಪ್ರತಿಷ್ಠಾಪನೆಯ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ಓಣಿ ಆಂಜನೇಯ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಮಂಗಳ ದ್ರವ್ಯಗಳಿಂದ ಮನೋಹರವಾದ ಅಭಿಷೇಕವನ್ನು ಮಾಡಿದರು.
ಬಳಿಕ ಅರಿಶಿನ ಕುಂಕುಮದಿಂದ ಅಲಂಕರಿಸಿ ತುಳಸಿ ಮಾಲೆಯನ್ನು ಸಮರ್ಪಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಧನ್ಯರಾದರು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ಶ್ರೀನಿವಾಸ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಸಕಲ ವಸ್ತ್ರಾಭರಣಗಳು, ಪರಿಮಳ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಧನ್ಯರಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ತಿರ್ಲೆ ಶ್ರೀ ಮಹಾವಿಷ್ಣು ದೇವಸ್ಥಾನ ನೂತನವಾಗಿ ಜೀರ್ಣೋದ್ಧಾರಗೊಳ್ಳಲಿರುವುದರಿಂದ ದೇವಸ್ಥಾನದ ಶಿಲಾನ್ಯಾಸ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಸುಗಂಧಭರಿತ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಧನ್ಯರಾದರು. ಬೆಂಗಳೂರಿನ ಜಯನಗರದ 4ನೇ ಟಿ ಬ್ಲಾಕ್ 5ನೇ ಮುಖ್ಯ ರಸ್ತೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಮಠದಲ್ಲಿ ಗುರುವಾರದ ವಿಶೇಷ ಪೂಜೆಗಳು ಅತ್ಯಂತ ವಿಶೇಷವಾಗಿ ಜರುಗಿದವು. ಈ ನಿಮಿತ್ತ ಮುಖ್ಯ ಪ್ರಾಣದೇವರಿಗೆ ಹಾಗೂ ರಾಯರ ಬೃಂದಾವನಕ್ಕೆ ಚಂದನದಿಂದ ಆಕರ್ಷಕವಾಗಿ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ಭೂವರಾಹ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಶ್ರೀ ಭೂವರಾಹ ಸ್ವಾಮಿಗೆ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ತಮಿಳುನಾಡಿನ ಮಧುರೈ ಜಿಲ್ಲೆಯ ಚೋಳವಂತನ್ ಶ್ರೀ ಜನೆಗ ಮಾರಿಯಮ್ಮನ ದೇವಸ್ಥಾನದಲ್ಲಿ ವೈಕಾಶಿ ಉತ್ಸವವು ಅದ್ಧೂರಿಯಾಗಿ ನೆರವೇರಿತು. ಈ ನಿಮಿತ್ತ ಜನಗ ಮಾರಿಯಮ್ಮನ ಉತ್ಸವ ಮೂರ್ತಿಯನ್ನು ಕಾಮಧೇನು ವಾಹನದ ಮೇಲೆ ಆಸೀನಗೊಳಿಸಿ ವೈಗೆ ನದಿ ತೀರದವರೆಗೂ ಉತ್ಸವವನ್ನು ಮಾಡಲಾಯಿತು. ಭಕ್ತಾದಿಗಳು ಅಮ್ಮನವರನ್ನು ಪೂಜಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಗಿರಿನಗರದಲ್ಲಿರುವ ಶ್ರೀರಾಮಚಂದ್ರಾಪುರ ಮಠದ ಆವರಣದಲ್ಲಿರುವ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಸುಬ್ರಹ್ಮಣ್ಯ ದೇವರ ಅಷ್ಟಬಂಧ ಪುನಃ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವದ ನಿಮಿತ್ತ ಚಂಡೆವಾದನವು ನಡೆಯಿತು. ಸಂಸ್ಕೃತಿಯಲ್ಲಿ ಗೋಮಾತೆಗೆ ಅತಿ ಹೆಚ್ಚು ಆದ್ಯತೆ ಇದೆ. ಗೋಮಾತೆಯನ್ನು ಗೋ ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ. 33 ಕೋಟಿ ದೇವತೆಗಳು ಗೋಮಾತೆಯಲ್ಲಿ ಇರುತ್ತಾರೆ ಎನ್ನುವುದು ಹಿರಿಯರ ಮಾತು. ಅಂತಹ ಗೋಮಾತೆ ಮಾನವೀಯತೆಗೆ ಒದಗಿಸಲಾಗಿರುವ ಗೋಮಯ, ಗೋಮೂತ್ರ, ಹಾಲು, ಮೊಸರು, ತುಪ್ಪ ಅಮೂಲ್ಯವಾದ ಪಂಚಗವ್ಯ ಎಂದು ಖ್ಯಾತಿ ಪಡೆದಿವೆ. ಇದೇ ಪಂಚಗವ್ಯಗಳನ್ನು ಉಪಯೋಗಿಸಿ ತಿರುಮಲ ತಿರುಪತಿ ದೇವಸ್ಥಾನವು ನಮಾಮಿ ಗೋವಿಂದ ಎನ್ನುವ ಬ್ರ್ಯಾಂಡ್ ಹೆಸರಿನಲ್ಲಿ 15 ವಿಧವಾದ ಗೋ ಆಧಾರಿತ ಪಂಚಗವ್ಯ ಉತ್ಪನ್ನಗಳನ್ನು ತಯಾರಿಸುತ್ತಿದೆ. ಅವನಿ ಧೂಪಚೂರ್ಣ, ಧರಣಿ ಅಗರಬತ್ತಿ, ಧಾತ್ರಿ ಸಾಂಬ್ರಾಣಿ ಕಪ್ಸ್, ವೈಷ್ಣವಿ ಧೂಪ್ ಸ್ಟಿಕ್ಸ್, ವರಾಹಿ ಧೂಪ್ ಕೋನ್ಗಳ ಹೆಸರಿನಲ್ಲಿ 5 ವಿಧವಾದ ಧೂಪದ ಉತ್ಪನ್ನಗಳನ್ನು ತಯಾರಿಸಿದೆ. ಗೋಮಯದೊಂದಿಗೆ ವಿವಿಧ ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಧೂಪದ ಉತ್ಪನ್ನಗಳು ಬ್ಯಾಕ್ಟೀರಿಯಾ ವೈರಸ್ಗಳಿಂದ ಬರುವಂತಹ ವಾಯು ಕಾಲುಷ್ಯವನ್ನು ಕಡಿಮೆ ಮಾಡಿ ಪವಿತ್ರತಾ ಭಾವನೆಯನ್ನು ಉಂಟುಮಾಡುತ್ತದೆ. ಪೃಥ್ವಿ ವಿಭೂತಿ ಪ್ರಾಚೀನ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿರುವಂತಹ ಪದ್ಧತಿಯಲ್ಲಿ ಗೋಮಯ, ಗರಿಕೆ, ಕರ್ಪೂರ, ತುಪ್ಪಗಳನ್ನು ಬಳಸಿ ಪೃಥ್ವಿ ವಿಭೂತಿಯನ್ನು ತಯಾರಿಸಲಾಗಿದೆ. ಪೃಥ್ವಿ ವಿಭೂತಿಯನ್ನು ಧರಿಸುವುದು ಮಂಗಳಕರವಾದದ್ದು ಹಾಗೂ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಧನ್ಶಿಕಾ ಟೂತ್ ಪೌಡರ್ ಪ್ರಾಚೀನ ಆಯುರ್ವೇದ ವೈದ್ಯಶಾಸ್ತ್ರದಲ್ಲಿ ತಿಳಿಸಿದ ರೀತಿ ಗೋಮಯ ಭಸ್ಮ, ಸೈಂಧವ ಲವಣ, ಲವಂಗ, ನೆಲ್ಲಿಕಾಯಿಯಂಥ ಅಮೂಲ್ಯವಾದ ಗಿಡಮೂಲಿಕೆಗಳಿಂದ ಧನ್ಶಿಕಾ ಟೂತ್ ಪೌಡರ್ ಅನ್ನು ತಯಾರಿಸಲಾಗಿರುತ್ತದೆ. ಇದನ್ನು ಬಳಸುವುದರಿಂದ ಹಲ್ಲು, ಒಸಡುಗಳು, ಬಾಯಿಗೆ ಸಂಬಂಧಪಟ್ಟಿರುವ ರೋಗಗಳ ನಿವಾರಣೆಗೆ ದಾರಿಯಾಗುತ್ತದೆ. ಹಿರಣ್ಮಯಿ ಹರ್ಬಲ್ ಫೇಸ್ ಪ್ಯಾಕ್ ಚರ್ಮ ಸೌಂದರ್ಯವನ್ನು ಹೆಚ್ಚಿಸುವ ಅರಿಶಿನ, ಮಂಜಿಷ್ಟ, ಲೋತುಗದಂತಹ ಗಿಡಮೂಲಿಕೆಗಳಿಂದ ಹಿರಣ್ಮಯಿ ಹರ್ಬಲ್ ಫೇಸ್ ಪ್ಯಾಕ್ ಅನ್ನು ತಯಾರಿಸಲಾಗಿರುತ್ತದೆ. ಹಿರಣ್ಮಯಿ ಹರ್ಬಲ್ ಫೇಸ್ ಪ್ಯಾಕ್ ಅನ್ನು ಬಳಸುವುದರ ಮೂಲಕ ಮೊಡವೆ, ಕಪ್ಪು ಕಲೆಗಳು, ಕಣ್ಣುಗಳ ಕೆಳಗೆ ಕಪ್ಪು ವಲಯಗಳು ಕಡಿಮೆ ಆಗುತ್ತದೆ ಹಾಗೂ
ಚರ್ಮ ಪ್ರಕಾಶವಂತವಾಗಿರುತ್ತದೆ. ಮಹಿ ಹರ್ಬಲ್ ಸೋಪ್ ಗೋ ಆರ್ಕ್ ಹಾಗೂ ಅಮೂಲ್ಯವಾದ ಔಷಧಿಗಳೊಂದಿಗೆ ಮಾಡಿರುವಂತಹ ಪ್ರಕೃತಿ ಸಿದ್ಧವಾದ ಮಹಿ ಸೋಪ್. ಇದನ್ನು ಉಪಯೋಗಿಸಿದರೆ ಚರ್ಮ ಪ್ರಕಾಶಿಸುತ್ತದೆ. ಮೊಡವೆ ಹಾಗೂ ಚರ್ಮ ರೋಗಗಳನ್ನು ನಿವಾರಣೆ ಮಾಡಿ ಸೂಕ್ಷ್ಮ ಸಂಹಾರಕವಾಗಿ ಕೆಲಸ ಮಾಡುತ್ತದೆ. ಕಶ್ಯಪಿ ಹರ್ಬಲ್ ಶಾಂಪೂ. ಕಶ್ಯಪಿ ಶಾಂಪೂವನ್ನು ಗೋಮೂತ್ರ, ಸೀಗೆಕಾಯಿ, ಕುಂಕುಡುಕಾಯಿ, ತೆಂಗಿನಕಾಯಿ ಎಣ್ಣೆಯ ಮಿಶ್ರಣದೊಂದಿಗೆ ಮಾಡಿರುತ್ತಾರೆ. ಕಶ್ಯಪಿ ಹರ್ಬಲ್ ಶಾಂಪೂವನ್ನು ಉಪಯೋಗಿಸುವುದರಿಂದ ಕೂದಲು ಸಂರಕ್ಷಣೆಗೆ ಈ ಶಾಂಪೂ ಉಪಯುಕ್ತವಾಗಿರುತ್ತದೆ. ಉರ್ವಿ ನಾಸಲ್ ಡ್ರಾಪ್ಸ್. ಗೋಮಯ, ಗೋಕ್ಷೀರ, ಎಳ್ಳೆಣ್ಣೆಗಳಿಂದ ಇದನ್ನು ಮಾಡಿರುತ್ತಾರೆ. ಉರ್ವಿ ನಾಸಲ್ ಡ್ರಾಪ್ ಅನ್ನು ಪ್ರತಿದಿನ ಬೆಳಗ್ಗೆ ಮೂಗಲ್ಲಿ 2 ಡ್ರಾಪ್ಸ್ ಹಾಕಿದರೆ ತಲೆನೋವು, ಶೀತವನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಕಣ್ಣು ಹಾಗೂ ಕಿವಿಗಳಿಗೆ ಶಕ್ತಿ ಲಭಿಸುತ್ತದೆ. ನಂದಿನಿ ಗೋ ಅರ್ಕ್. ಗೋಮೂತ್ರವನ್ನು ವಿಶೇಷ ಪ್ರಕ್ರಿಯೆಯೊಂದಿಗೆ ಬಿಸಿ ಮಾಡಿದ ಮೇಲೆ ಬಂದಿರುವಂತಹ ಉಗಿಯನ್ನು ತಂಪಾಗಿಸುವುದರ ಮೂಲಕ ದ್ರವರೂಪಕ್ಕೆ ಮಾಡುತ್ತಾರೆ. ಬಳಿಕ ವಿಶೇಷ ಪದ್ಧತಿಯಲ್ಲಿ ಗೋ ಆರ್ಕ್ ಅನ್ನು ತಯಾರಿ ಮಾಡುತ್ತಾರೆ. ಇದನ್ನು ಪ್ರಪಂಚ ವ್ಯಾಪ್ತಿಯಲ್ಲಿ ಕ್ಯಾನ್ಸರ್, ಉಸಿರಾಟದ ಕಾಯಿಲೆ, ಕಾಮಾಲೆ ಮುಂತಾದ ರೋಗಗಳಿಗೆ ದಿವ್ಯೌಷಧವಾಗಿ ಬಳಸುತ್ತಾರೆ. ಭೂಮಿ ಹರ್ಬಲ್ ಫ್ಲೋರ್ ಕ್ಲೀನರ್. ಗೋ ಆರ್ಕ್ ಮುಖ್ಯ ದ್ರವ್ಯವಾಗಿ ನಿಂಬೆ ಹುಲ್ಲಿನ ಫೈನ್ ಆಯಿಲ್ನಿಂದ ಭೂಮಿ ಫ್ಲೋರ್ ಕ್ಲೀನರ್ ಅನ್ನು ತಯಾರಿ ಮಾಡುತ್ತಾರೆ. ಇದನ್ನು ಉಪಯೋಗಿಸಿದರೆ ನೆಲದ ಮೇಲೆ ಕಲ್ಮಶಗಳನ್ನು ಶುದ್ಧಿಗೊಳಿಸುತ್ತದೆ ಹಾಗೂ ಸೂಕ್ಷ್ಮ ಕ್ರಿಮಿಗಳನ್ನು ನಾಶ ಮಾಡಿ ಸುಗಂಧ ಪರಿಮಳವನ್ನು ಸೂಸುತ್ತದೆ. ಕ್ಷಮಾ ಬೆರಣಿ. ದೇಶಿ ಹಸುಗಳಿಂದ ಶೇಖರಣೆ ಮಾಡಿರುವ ಗೋಮಯಂ, ಭತ್ತದ ಹೊಟ್ಟು, ಮರದ ಕಾಂಡಗಳಿಂದ ತಯಾರಿ ಮಾಡುತ್ತಾರೆ. ಯಜ್ಞ ಯಾಗಗಳ ನಿರ್ವಹಣೆಗೆ ಬಳಸಲಾಗುತ್ತದೆ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯಗಳಲ್ಲಿ ಉಪಯೋಗಿಸಿರುವ ಪುಷ್ಪಗಳಿಂದ ದಿವ್ಯ ಪರಿಮಳ ಭರಿತವಾದ 7 ವಿಧವಾದ ಅಗರಬತ್ತಿಗಳನ್ನು ತಯಾರಿ ಮಾಡಿದ್ದಾರೆ. ತಂದನಾನ, ದಿವ್ಯಪಾದ, ಸೃಷ್ಟಿ, ದೃಷ್ಟಿ, ಆಕೃಷ್ಟಿ, ತುಷ್ಟಿ, ಅಭಯಹಸ್ತ ಎನ್ನುವ ಹೆಸರುಗಳಲ್ಲಿ ಅಗರಬತ್ತಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಬಳಸುವ ಪುಷ್ಪಗಳಿಂದ ಅಂದ ಚಂದವಾದ ಕಲಾಕೃತಿಗಳನ್ನು ತಯಾರಿ ಮಾಡಿ ಭಕ್ತರಿಗೆ ನೀಡಲಾಗುತ್ತಿದೆ. ಟಿಟಿಡಿ ಆಲಯದಲ್ಲಿ ಉಪಯೋಗಿಸಿರುವ ಪುಷ್ಪಗಳಿಂದ ದೇವತಾ ಮೂರ್ತಿ, ಚಿತ್ರಪಟಗಳು, ಪೇಪರ್ ವೇಟ್ಗಳು, ಕೀ ಚೈನ್ಗಳು ಮುಂತಾದ ಕಲಾಕೃತಿಗಳನ್ನು ಕೂಡ ಟಿಟಿಡಿ ತಯಾರಿ ಮಾಡುತ್ತಿದೆ. ನಮಾಮಿ ಗೋವಿಂದ ಪಂಚಗವ್ಯ ಉತ್ಪನ್ನಗಳು, ಅಗರಬತ್ತಿಗಳು, ಪುಷ್ಪ ಕಲಾಕೃತಿಗಳು ದೊರೆಯುವ ಪ್ರದೇಶಗಳು: ತಿರುಮಲ ಶ್ರೀನಿವಾಸನ ಆಲಯದ ಎದುರು, ಲಡ್ಡು ಕೌಂಟರ್, ಲೇಪಾಕ್ಷಿ ಕೂಡಲಿ, ಅನ್ನ ಪ್ರಸಾದ ಭವನದ ಬಳಿ ಇರುವ ಟಿಟಿಡಿ ಮಾರಾಟ ಕೇಂದ್ರಗಳು, ತಿರುಪತಿಯಲ್ಲಿರುವ ಟಿಟಿಡಿ ಪರಿಪಾಲನಾ ಭವನದ ಎದುರು, ಕಪಿಲೇಶ್ವರ ಸ್ವಾಮಿ ಆಲಯ, ಗೋವಿಂದರಾಜಸ್ವಾಮಿ ಆಲಯ, ಧ್ಯಾನ ಮಂದಿರ, ಶ್ರೀ ಕೋದಂಡರಾಮಸ್ವಾಮಿ ಆಲಯ, ವಿಷ್ಣು ನಿವಾಸಂ, ಶ್ರೀನಿವಾಸಂ, ತಿರುಪತಿ ತೂರ್ಪು ರೈಲ್ವೆ ಸ್ಟೇಷನ್, ತಿರುಚಾನೂರು ಪದ್ಮಾವತಿ ಅಮ್ಮನವರ ಆಲಯ, ಶ್ರೀನಿವಾಸ ಮಂಗಾಪುರಂ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯಗಳಲ್ಲಿರುವ ಟಿಟಿಡಿ ಮಾರಾಟ ಕೇಂದ್ರಗಳಲ್ಲಿ ಲಭಿಸುತ್ತದೆ. ಇನ್ನು ವಿಜಯವಾಡ, ವಿಶಾಖಪಟ್ಟಣಂ, ಹೈದರಾಬಾದ್, ಚೆನ್ನೈ, ಬೆಂಗಳೂರುಗಳಲ್ಲಿರುವ ಟಿಟಿಡಿ ಸಮಾಚಾರ ಕೇಂದ್ರಗಳಲ್ಲಿ ಸಹ ಪಂಚಗವ್ಯ ಉತ್ಪತ್ತಿಗಳು ದೊರೆಯುತ್ತವೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.